ಭಗವಾನ್ ಸರ್ ಭಗವಾನ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಈಗ ಈ ಪರಿಶೋಧನೆಯ ಗ್ರಾಮ ಸಭೆಯನ್ನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅರುಣಪ್ಪ ಸರ್ ಅವರು ನಿರ್ವಹಿಸ್ತಾರೆ. ಈ ಒಂದು 2022-23ನೇ ಸಾಲಿನ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಡೆಯತಕ್ಕಂಥ ಕಾಮಗಾರಿಗಳು ಮತ್ತು 15 ಹಣಕಾಸು ಯೋಜನೆಯಲ್ಲಿ ನಿರ್ವಹಿಸತಕ್ಕಂಥ ಒಂದು ಕಾಮಗಾರಿಗಳ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ನಮ್ಮ ತಾಲೂಕು ಕೋಆರ್ಡಿನೇಟರ್ ಭಗವಂತ ಸರ್ ಅವರ ತಂಡದ ನೇತೃತ್ವದಲ್ಲಿ ಈ ಒಂದು ಲೆಕ್ಕ ಪರಿಶೋಧನಾ ನಡೆದು ಈ ದಿನ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಭೆಯನ್ನು ಕುರಿತು ಈ ಸಭೆಯನ್ನು ಮುಂದುವರಿಸಬೇಕಂದ್ರೆ ನಮ್ಮ ಭಗವಂತ ಅವರನ್ನ ಅವ್ರನ್ನ ಕೇಳಿಕೊಳ್ತಾ ಈ ಒಂದು ಸಭೆಯನ್ನು ನಡೆಸ್ಕೊಡ್ಬೇಕು ಅಂತ ಅವ್ರಿಗೆ ಕೊಡ್ತಾ ಅವ್ರ ಸಭೆಯನ್ನು ಬಿಟ್ಕೊಡ್ತೇನೆ. ಎಲ್ರಿಗೂ ನಮಸ್ತೆ. ಈಗಾಗಲೇ ನಿಮಗೆ ಪಂಚಾಯತ್ ಅಭಿವೃದ್ಧಿ ಆಗಿರ್ಬೋದು ಮತ್ತು ಡಿಫೆನ್ಸ್ ಸರ್ ಆಗಿರ್ಬೋದು ನಿಮ್ಗೆ ಹೇಳಿರ್ತಾರೆ, ಎಲ್ಲ ಸ್ವಾಗತ ಪಡಿಸ್ತಾರೆ. ಈಗಾಗಲೇ ನಿಮಗೆ ಆಡಳಿತ ಪಂಚಾಯತ್ನಲ್ಲಿ ಎಲ್ಲರಿಗೂ ಗೊತ್ತಿದ್ದೀವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಸಾಮಾಜಿಕ ಪರಿಶೋಧನೆಯನ್ನು 6 ದಿನಗಳ ಕಾಲ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಪಂಚಾಯತಿಗೆ ಆ ಒಂದು ವರ್ಷ ಅವಧಿಯಲ್ಲಿ 1/4/2027ರಿಂದ 31/3/2023 ಈ ಒಂದು ವರ್ಷ ಅವಧಿಯಲ್ಲಿ ಏನೇನು ಕಾಮಗಾರಿಗಳಾಗಿದೆ, ಇಲಾಖೆವಾರು ಎಲ್ಲ ಇಲಾಖೆಗಳು ಮತ್ತು ಗ್ರಾಮ ಪಂಚಾಯತಿಗಳು ಸಂಬಂಧಪಟ್ಟಂಗೆ ಎಲ್ಲ ಕಾಮಗಾರಿಗಳಾಗಿರ್ಬೋದು ಮತ್ತು ಕಡತ ಪರಿಶೀಲನೆ ಆಗಿರ್ಬೋದು, ಕಾಮಗಾರಿ ಏನು ಸಮಸ್ಯೆ ಆಗಿದೆ ಎಲ್ಲ ವಿಲೇಜಸ್ ಆಲ್ಮೋಸ್ಟ್ ಆಲ್ ವಿಲೇಜಸ್ ಕವರ್ ಮಾಡಿದ್ವಿ. ಬೈ ಚಾನ್ಸ್ 3 ವಿಲೇಜು ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಟೈಮ್ ನಮಗೆ ಶಾರ್ಟೇಜ್ ಇರೋದ್ರಿಂದ 3 ವಿಲೇಜ್ನ ಕವರ್ ಮಾಡೋಕ್ಕಾಗಿಲ್ಲ. ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ವಿಲೇಜಸ್ ಕವರ್ ಮಾಡಿ ಎಲ್ಲ ವರ್ಕು ನೋಡಿದ್ದೀವಿ. ಆ ವರ್ಕ್ ಸಂಬಂಧಪಟ್ಟಂಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಈಗಾಗಲೇ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಿಮ್ಮ ಒಂದು ಪಿಚ್ಕೋಟಳ್ಳಿ ಪಂಚಾಯತಿನಲ್ಲಿ 1/4/2022ರಿಂದ 31/3/2023 ಈ ಒಂದು ಖರ್ಚಾದ ವೆಚ್ಚ ನೀವು ನರೇಗಾದಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕೂಲಿಗೆ ಸಂಬಂಧಪಟ್ಟಂಗೆ 156 ಕಡತಗಳಿದೆ. ಅದರಲ್ಲಿ ಮತ್ತೆ ಸಾಮಗ್ರಿಗೆ 84, ಒಟ್ಟು 238 ಕಾಮಗಾರಿಗಳು 1,79,76,399 ರೂಪಾಯಿ ಇದೆ. ತೋಟಗಾರಿಕೆಯವರು 21 ಕಾಮಗಾರಿ ಕೂಲಿ ಕಡತಗಳಿದೆ. ಮತ್ತೆ ಸಾಮಗ್ರಿದು 9 ಇದೆ. ಒಟ್ಟಾರೆಯಾಗಿ 30 ಕಡತಗಳು 7,58,919 ರೂಪಾಯಿ. ಕೃಷಿ ಇಲಾಖೆಯವರು 11 ಬರೀ ಕೂಲಿ ಮಾತ್ರನೇ 7,88,714. ರೇಷ್ಮೆ ಇಲಾಖೆಯವರು 14,000 ರೂಪಾಯಿ ಬರೀ ಸಾಮಗ್ರಿ ಮಾತ್ರ 14,400 ರೂಪಾಯಿ ಇದೆ. ಅರಣ್ಯ ಇಲಾಖೆಯವರು 5 ಇದೆ. ಟೋಟಲ್ ಆಗಿ 7,93,156 ರೂಪಾಯಿ. PRD ಇಲಾಖೆಯವರು 8 ಇದೆ. 7,20,454 ರೂಪಾಯಿ. ಒಟ್ಟಾರೆಯಾಗಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸೇರಿ 293 ಕಡತಗಳಿದೆ. ಅದಕ್ಕೆ ಸಂಬಂಧಪಟ್ಟಂಗೆ 2,20,49,045 ರೂಪಾಯಿ ಇದೆ. ಇಷ್ಟು ಸಂಬಂಧಪಟ್ಟಂಗೆ ಈ ಒಂದು ವಿಲೇಜ್ ಅಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ವಿಲೇಜ್ ಅಲ್ಲಿ ಏನೇನು ವರ್ಕ್ ಮಾಡಿದ್ದಾರೆ, ಏನೇನು ಕಾಮಗಾರಿ ಮಾಡಿದ್ದಾರೆ, ಆ ಕಾಮಗಾರಿಗೆ ಎಷ್ಟೆಷ್ಟು ಅಮೌಂಟ್ ಹೋಗಿದೆ, ಏನು ಅರ್ತ್ ವರ್ಕ್ ಜಾಸ್ತಿ, ಕಾಲುವೆಗಳಾಗಿರ್ಬೋದು, ರಿವಿಟ್ಮೆಂಟ್ಗಳಾಗಿರ್ಬೋದು, ಮೋರಿ, ಸಿಸಿ ರಸ್ತೆಗಳು, ಡ್ರೈನೇಜ್ಗಳು, ಮತ್ತೆ ಸಮುದಾಯ ಭವನ ಆಗಿರ್ಬೋದು, ಮತ್ತೆ ದನದ ಕೊಟ್ಟಿಗೆಗಳು, ಮತ್ತೆ ಸೋಪ್ ಪಿಟ್ಗಳು, ಈ ಒಂದು ಕೆಲವೊಂದು ಎಲ್ಲಾನು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನು ಮಾಹಿತಿ, ನಿಮ್ಮ ಒಂದು ವಿಲೇಜ್ ಅಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಅದು ಯಾವ ವಿಲೇಜ್ ಅಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ಏನು ಅದ್ರ ಸಂಬಂಧ ಅಮೌಂಟ್ NMR ಆಗಿರ್ಬೋದು, ಸಾಮಗ್ರಿ ಆಗಿರ್ಬೋದು ನಿಮ್ಮ ಮುಂದೆ ಇರ್ತೀವಿ. ಏನೇನೋ ಅಬ್ಜೆಕ್ಷನ್ ಇತ್ತು, ಇಲ್ಲ ಸರ್ ನಮ್ಮೂರಲ್ಲಿ ಆಗಿಲ್ಲ ಕೆಲಸ, ನಮ್ಮೂರಲ್ಲಿ ಆಗ್ಬೇಕಾಗಿತ್ತು, ಇದಾಗಿಲ್ಲ ಸರ್, ಆಗಿರೋನೇ ಪೇಮೆಂಟ್ ಆಗಿದೆ ಅಂತಂದ್ರೆ ನೀವು ಓಪನ್, ಈಗ ನೋಡಲ್ ಆಫೀಸರ್ಸ್ ಇದ್ದಾರೆ, ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಮತ್ತು ಅಲ್ಲಿರೋ ಸ್ಟಾಫ್ ಇದ್ದಾರೆ. ಏನೇನು ಅಬ್ಜೆಕ್ಷನ್ ಇತ್ತಂದ್ರೆ ನಿಮ್ಮ ಒಂದು ಈ ಸಭೆಯಲ್ಲಿ ಹೇಳಿದಾಗ ವಿತ್ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಅದನ್ನು ನಾವು ಸ್ಟೇಟ್ಗೆ ಅಪ್ಲೋಡ್ ಮಾಡ್ತೀವಿ. ಕಂಪಲ್ಸರಿ ನೀವೇನು ಹೇಳ್ತೀರೋ ಆ ಮಾಹಿತಿನ ಅಪ್ಲೋಡ್ ಮಾಡ್ತೀವಿ. ಅದನ್ನು ಪ್ರೊಸೀಡಿಂಗ್ ಮಾಡಿ ಅದನ್ನ ಇಲ್ಲೇ ಚರ್ಚೆ ಮಾಡಿ, ಇಲ್ಲ ಸರ್ ಕೆಲಸ ಆಗಿದೆ, ಇಲ್ಲ ಆಗಿಲ್ಲ ಅಂತ ಹೇಳ್ತಾರೆ ಕೆಲವರು. ಅದು ನಿಮ್ಗೆ ಏನು ನಮ್ಗೆ ಮಾಹಿತಿ ಕೊಡ್ತಿರೋ ಆ ಮಾಹಿತಿ ಮೇಲೆ ಈ ಗ್ರಾಮ ಸೇವೆನ ಮುಂದುವರಿಸ್ತೀವಿ. ಇದು ಸಂಬಂಧಪಟ್ಟ 2B ಇದೆ. ಇದು 2B ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗೋದಂತ ಯಾವ ವರ್ಕ್ ಇದೆಯೋ ಅದ್ರ ಮಾಹಿತಿ ಕೊಡ್ತಾರೆ.
ನೋಡಿ ಇದು ಮಾಡ್ರಿ. ಲಾಸ್ಟ್ ಅಲ್ಲಿ ಏನೋ ಸೆಂಟ್ರಲ್ ನೀವೇನು ಮಾತಾಡೋಂಗಿದ್ರ ಸರಿ ವರ್ಕ್ ಆಗಿಲ್ಲ ಅಂತಂದಾಗ ಅವ್ರು ಸ್ಟಾಪ್ ಮಾಡಿಸ್ಬೇಕಾದ್ರೆ ಕೇಳಿ, ಅದ್ರ ಸಂಬಂಧಪಟ್ಟಿಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ PRP. ಚಿಕ್ಕುಟಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಳಿ ಅಡಿಗೆ ಕೋಣೆ ನಿರ್ಮಾಣ 71,379. ಚೊಕ್ಕದೊಡ್ಡಿ ಗ್ರಾಮದ ಅಂಗನವಾಡಿ ಕೇಂದ್ರ ನಿರ್ಮಾಣ 1,51,410. ಚಲಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆ ಬಳಿ ಅಡಿಗೆ ಕೋಣೆ ನಿರ್ಮಾಣ 60,564. ನಾಗಮಂಗಲ ಗ್ರಾಮದ ಸರ್ಕಾರಿ ಶಾಲೆ ಬಳಿ ಅಡಿಗೆ ಕೋಣೆ 21,630. ಚಾಮರೆಡ್ಡಿ ಗ್ರಾಮದ ಸರ್ಕಾರಿ ಶಾಲೆ ಹತ್ರ ಕಾಂಪೌಂಡ್ 75,705. ದೊಡ್ಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಹತ್ರ ಕಾಂಪೌಂಡ್ 90,846. ಯರ್ಜಿನೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಹತ್ರ ಕಾಂಪೌಂಡ್ ನಿರ್ಮಾಣ 19,467. ನಾಗಮಂಗಲ ಗ್ರಾಮದ ಸರ್ಕಾರಿ ಶಾಲೆ ಹತ್ರ ಕಾಂಪೌಂಡ್ 69,216. ದೊಡ್ಡಗುಟ್ಟಳ್ಳಿ ಗ್ರಾಮದ ಜಯಪ್ಪ ಮನೆಯಿಂದ ಗಂಗುಲಪ್ಪ ಜಮೀನಿನವರೆಗೂ ಡ್ರೈನೇಜ್ ಮತ್ತು ಸಿಸಿ ರಸ್ತೆ 1,21,128. ಚಿಕ್ಕುಟ್ಟಳ್ಳಿ ಇಂಡಿವಿಜುವಲ್ ವರ್ಕ್ ಓದ್ಬೇಕಾ? ಇಂಡಿವಿಜುವಲ್ ವರ್ಕ್ ಅಂದ್ರೆ ಏನು ಗೊತ್ತಾ? ಇಂಡಿವಿಜುವಲ್ ವೈಯಕ್ತಿಕ ಶೆಡ್ಗಳು, ಸೋಕ್ಪಿಟ್ಟಿಗಳು, ನಿಮ್ಗೆ ಅದು ಓದ್ಬೇಕಂದ್ರೆ ಓದ್ತೀವಿ. ಇಲ್ಲ ಬರೀ ಕಮ್ಯುನಿಟಿ ವರ್ಗ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದ ಕಾಮಗಾರಿ ಓದಂದ್ರೆ ಅದು ಓದ್ತೀವಿ. ಯಾವ್ದಂದ್ರೆ ಹೇಳಿದ್ರೆ ಅದು, ಯಾಕಂದ್ರೆ ಜಾಸ್ತಿ ಇದೆ ನಿಮ್ಮ ಹತ್ರ. ಇದು ಇಂಡಿವಿಜುವಲ್ ಜಾಸ್ತಿ ಇದೆ. ಕಮ್ಯುನಿಟಿ ವರ್ಕ್ ಅಂದ್ರೆ ಎಲ್ಲಾ ವಿಲೇಜಸ್ ಕವರ್ ಮಾಡಿದ್ದಾರೆ. ಎಲ್ಲಾ ವಿಲೇಜ್ ಕಮ್ಯುನಿಟಿ ವರ್ಕ್ ಓದ್ತೀವಿ. ಅದರಲ್ಲಿ ನಿಮ್ಗೇನು ಅಬ್ಜೆಕ್ಷನ್ ಇತ್ತಂದ್ರೆ ಹೇಳಿ, ಆಮೇಲೆ ಇಂಡಿವಿಜುವಲ್ ಬೇಕಾದ್ರೆ ನಮ್ಗೆ ನೆಕ್ಸ್ಟ್ ಹೇಳ್ಬೋದು. ಕಮ್ಯುನಿಟಿ ವರ್ಕ್ ದೊಡ್ಡಗುಟ್ಟಳ್ಳಿ ಗ್ರಾಮದ ಜಯಪ್ಪ ಮನೆಯಿಂದ ಗಂಗುಲಪ್ಪ ಜಮೀನಿನವರೆಗೂ ಡ್ರೈನೇಜ್ ಮತ್ತು ಸಿಸಿ ರಸ್ತೆ 1,21,128. ಚಿಕ್ಕುಟ್ಟಳ್ಳಿ ಗ್ರಾಮದ ಭಾಗ್ಯಮ್ಮ ರಮೇಶ್ ಬಾಬುರವರ ಮನೆ ನಿರ್ಮಾಣ 4,326. ಪಿ ಗಂಗಾಪುರ ಗ್ರಾಮದ ಮುಖ್ಯ ರಸ್ತೆಯಿಂದ ಮುನಿಯಪ್ಪ ಜಮೀನಿನವರೆಗೂ ಅಚ್ಚುಕಟ್ಟು ರಸ್ತೆ 51,912. ಯರ್ಜಿನೇನಹಳ್ಳಿ ಗ್ರಾಮದಿಂದ ಮುನಿಯಂಟಮ್ಮ ಜಮೀನಿನವರೆಗೂ ಅಚ್ಚುಕಟ್ಟು ರಸ್ತೆ 73,542. ನಾಗಮಂಗಲ ಗ್ರಾಮದ ವೆಂಕಟಸ್ವಾಮಿ ಮನೆಯಿಂದ ಲಕ್ಷ್ಮಪ್ಪ ಮನೆಯವರೆಗೂ ಮಿಷನರಿ ಡ್ರೈನೇಜ್ ಸಿಸಿ ರಸ್ತೆ 34,608. ನಾಗಮಂಗಲ ಗ್ರಾಮದ ಭೈರಪ್ಪ ಮನೆಯಿಂದ ಸಂಜೀವ ಅವರೆಡ್ಡಿ ಮನೆಯವರೆಗೂ ಸಿಸಿ ರಸ್ತೆ 21,630. ನಾಗಮಂಗಲ ಗ್ರಾಮದ ಸಂಜೀವಪ್ಪ ಶಂಕರಪ್ಪ ಶೆಡ್ವರೆಗೂ ಸಿಸಿ ರಸ್ತೆ 34,608. ಚಿಕ್ಕಗುಟ್ಟಳ್ಳಿ ಗ್ರಾಮದಿಂದ ಬೋಟ್ರಪಲ್ಲಿ ಅಚ್ಚುಕಟ್ಟು ರಸ್ತೆ 84,357. ಚಿಕ್ಕಗುಟ್ಟಳ್ಳಿ ಗ್ರಾಮದ ಬೆಟ್ಗಂಗಮ್ಮ ದೇವಸ್ಥಾನದಿಂದ ಕೊಲ್ಲೇರುಕುಂಟೆ ರಸ್ತೆ ಅಭಿವೃದ್ಧಿ 84,357. ನಾಗಮಂಗಲ ಗ್ರಾಮದಿಂದ ನಾರಾಯಣಪ್ಪ ಮನೆಯವರೆಗೂ ರಸ್ತೆ ಅಭಿವೃದ್ಧಿ ಮತ್ತು ಮೋರಿ ಕೆಲಸ 41,097. ನಾಗಮಂಗಲ ಗ್ರಾಮದ KC ಚಂಗಪ್ಪ ಜಮೀನಿನಿಂದ ರಾಮಚಂದ್ರಪ್ಪ ಜಮೀನಿನವರೆಗೂ ರಸ್ತೆ 41,097. ಚಳ್ಳಪಳ್ಳಿ ಗ್ರಾಮದ ಶಿವಣ್ಣ ಮನೆಯಿಂದ ಮುನಿಯಪ್ಪ ಮನೆಯವರೆಗೂ ಸಿಸಿ ರಸ್ತೆ 56,238. ಮಿಟ್ಟಳ್ಳಿ ಗ್ರಾಮದ ಶಿವಣ್ಣ ಮನೆಯಿಂದ ರಾಮಕೃಷ್ಣಪ್ಪ ಮನೆಯವರೆಗೂ ಸಿಸಿ ರಸ್ತೆ 82,194. ದೊಡ್ಡಗೌನಹಳ್ಳಿ ಗ್ರಾಮದ ಶಾಲೆಯಿಂದ ಶಿವಣ್ಣ ಜಮೀನಿನವರೆಗೂ ರಸ್ತೆ ಅಭಿವೃದ್ಧಿ 41,097.